ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ. ನಮ್ಮಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಾನೆ. ಇವತ್ತು ಹುಣ್ಣಿಮೆಯ ಬಗ್ಗೆ ಒಂದು ವಿಶೇಷ ಮಾಹಿತಿ ಮತ್ತು ಲಕ್ಷ್ಮೀ ಪ್ರಾಪ್ತಿ ಅನ್ನೋದು ನನ್ನ ಹಿಡ್ಕೊಂಡು ಪ್ರತಿಯೊಬ್ಬರು ಬಯಸುವಂಥ ಒಂದು ನಮ್ಮ ಜೀವನದಾಗ ಇದು ಇರಬೇಕಪ್ಪ ಅಂತೇಳಿ ಪ್ರತಿಯೊಬ್ಬರು ಬಯಸ್ತಿರ್ತಾರೋ. ಹಾಗಾಗಿ ನಾವೆಲ್ಲರೂ ಮಾಡೋದೋಸ್ಕರ ನಾವು ಪ್ರಗತಿ ಆಗಬೇಕು, ಆರ್ಥಿಕವಾಗಿ ಪ್ರಗತಿ ಆಗಬೇಕು. ನಾವು ನಮ್ಮ ಮಕ್ಕಳಿಗಾಗಲಿ ನಮ್ಮ ಮನೆಯವರು ಪ್ರತಿಯೊಬ್ಬರಿಗೂ ಅವ್ರು ಬೇಡದಂಥ ನೀಡುವಂಥ ಒಂದು ಸಾಮರ್ಥ್ಯ ನಮಗಿರ್ಬೇಕಂತೇಳಿ ನಾವು ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಡ್ತಿರ್ತೇವೆ. ಆದರೆ ಕೆಲವೊಂದು ಸಲ ಏನಾಗ್ತೈತೆ ಅಂದ್ರೆ ಜೀವನದಾಗ ಏರುಪೇರುಗಳು ಅನ್ನೋದು ಇದ್ದೇ ಇರ್ತಾವೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮನ್ಯಾಗ ಹಣ ಅನ್ನೋದು ಉಳಿತಿರೋಲ್ಲ, ಅಥವಾ ಯಾವುದೇ ಒಂದು ಏನೇ ಒಂದು ಹೊಸ ಕಾರ್ಯ ಮಾಡ್ಬೇಕಾದ್ರೆ ಅಲ್ಲಿ ಸಾಲ ಮಾಡ್ಬೇಕಾಗ್ತೈತಿ, ಉಳಿತಾಯ ಅನ್ನೋದು ಇರಲ್ಲ. ಮನ್ಯಾಗ ವಸ್ತುಗಳು ಅಂದ್ರೆ ಯಾವುದ್ರೊಳಗೂ ಪಾಳಿಕೆ ಅಥವಾ ಹೆಚ್ಚಿನ ದಿನಗಳು ನಮ್ಗೆ ಸಮಸ್ಯೆಗಳು ಆರ್ಥಿಕವಾಗಿ ಸಮಸ್ಯೆ ಅನುಭವಿಸ್ತಿರ್ತಾವೆ. ಅಥವಾ ನಮ್ಮ ಹಣವನ್ನು ನಾವು ಇನ್ನೊಬ್ರಿಗೆ ಕೊಟ್ಟಿರ್ತೇವ್ರ ತಗೋವಾಗ ಚಲೋ ಇರ್ತಾರೆ, ವಾಪಸ್ ನಮ್ಮ ಹಣ ಕೊಡುವಾಗ ನಮ್ಗೆ ಕಿರಿಕಿರಿ ಮಾಡ್ತಿರ್ತಾರೆ, ಮಾನಸಿಕವಾಗಿ ನಾವು ತೊಂದರೆಯನ್ನು ಅನುಭವಿಸ್ತಿರ್ತೇವೆ. ಅಂತಾರ್ಗಿ ಈ ಹುಣ್ಣಿಮೆ ಅನ್ನೋದ ಒಂದು ಉತ್ತಮ ದಿನ. ಹುಣ್ಣಿಮೆ ಅಂತ ಅಮಾವಾಸ್ಯೆ ಯಾಕೆ ಮಾಡಿದಾರೆ ಅಂದ್ರೆ ನಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ನಷ್ಟ ಮಾಡಿ ನಾವು ನಮ್ಮ ಜೀವನದಾಗ ಪ್ರಗತಿಯನ್ನು ಹೊಂದುವಂಥ ಒಂದು ವಿಶೇಷ ದಿನಗಳಲ್ಲಿ ವಿಶೇಷ ಮಾಡಿದಂಥ ಸೇವೆಗಳ ನಮಗೆ ದುಪ್ಪಟ್ಟು ಫಲಗಳನ್ನು ಕೊಡು. ಪ್ರತಿನಿತ್ಯ ಅಂತೂ ನಾವು ಎಲ್ಲರೂ ಪೂಜೆ ಪುನಸ್ಕಾರ ನಾಮ ಜಪ ಮಂತ್ರ ಎಲ್ಲ ಪ್ರತಿಯೊಬ್ಬರು ಮಾಡ್ತಿರ್ತಾರೆ. ಆದರೆ ಕೆಲವೊಂದು ವಿಶೇಷ ದಿನಗಳಲ್ಲಿ ಮಾಡಿದಂಥ ಸೇವೆನಿರ್ತಾವಲ್ಲ, ನಮಗೆ ನಮ್ಮ ಜೀವನದಾಗ ಸಾಲ ಬಾಧೆಯಿಂದ ಮಾನಸಿಕ ತೊಂದರೆಯಿಂದ ನಮ್ಮದ ಏನೇ ಒಂದು ಆರ್ಥಿಕ ಸಮಸ್ಯೆ ಇರೋ ಅದರಿಂದ ಹೊರಗೆ ಬರೋಕ್ಕೆ ಒಂದು ಮಾರ್ಗಗಳನ್ನು ಸೂಚಿಸ್ತಾವೆ, ಪರಿಹಾರಗಳನ್ನು ಸೂಚಿಸ್ತಾವೆ. ಅದರಿಂದ ನಾವು ಹೊರಗೆ ಬರ್ಬೋದು. ಹಾಗಾದರೆ ಇವತ್ತು ಗುರುಮೌಲ್ಯವರು ತಿಳಿಸ್ಕೊಟ್ಟಂಥ ಹುಣ್ಣಿಮೆಯ ದಿನ ಮಾಡ್ಬೇಕಂದ್ರೆ ಸ್ವಾಮಿ ಕೇಂದ್ರ ತಿಳಿಸ್ಕೊಟ್ಟಂಥ ಸರಳವಾಗಿ ನಮ್ಮ ಮನ್ಯಾಗ ಮಾಡ್ಕೋಬೇಕಂತ ಕೆಲವೊಂದು ಸೇವೆಗಳನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡ್ರಿ. ಗುರುಪೂರ್ಣಿಮಾದ ಗುರುಪದ ಮನ್ಯಾಗ ಯಾವ ರೀತಿ ತಗೋದು ಅನ್ನೋದು ಇನ್ನೂ ಯಾರು ವಿಡಿಯೋ ನೋಡಿಲ್ಲ, ಅವ್ರು ದಯವಿಟ್ಟು ಹೋಗಿ ನೋಡ್ರಿ. ನಾಳಿನ ದಿನ ಖಂಡಿತ ಆದ ಸ್ವಾಮಿ ಮಹಾರಾಜರ ಗುರುಪದವನ್ನು ತಗೋರಿ. ಇನ್ನು ಮೊದಲನೇದಾಗಿ ನೋಡ್ರಿ, ಹುಣ್ಣಿಮೆ ಅಂದ ಕೂಡಲೇ ನಾವೆಲ್ಲರೂ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೇವೆ. ಮೊದಲನೇದಾಗಿ ಆ ದಿನ ನಾವು ಮನ್ಯಾಗ ಪಾಲಿಸ್ಬೇಕಾದ್ರೆ ನಾನ್ ವೆಜ್ ಆಗಲಿ ಡ್ರಿಂಕ್ಸ್ ಆಗಲಿ ಏನೂ ಕೂಡ ಈ ರೀತಿ ಒಂದು ನಿಯಮಗಳನ್ನ ಮಾಡಬೇಕು. ನಾವು ಮನ್ಯಾಗ ಯಾವಾಗ ಮಹಿಳೆಯರು ನಾವು ಈ ರೀತಿ ಮನ್ಯಾಗ ತಿಳಿಸಿ ಹೇಳ್ತೇವಲ್ಲ ಅವಾಗ ಪ್ರತಿಯೊಬ್ಬರು ಕೇಳ್ತಿರ್ತಾರೆ. ಹಾಗಾಗಿ ಆ ನಿಯಮಗಳನ್ನ ಮನ್ಯಾಗ ಮಾಡ್ಕೊರಿ. ಮನ್ಯಾಗ ಮೊದಲನೇದಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೆಲ ಒರೆಸುವಾಗ ಉಪ್ಪ ಅರಿಶಿನ ಪುಡಿ ಲಿಂಬೆ ಹಣ್ಣು ಗೋಮೂತ್ರ ಹಾಕಿ ಒರೆಸ್ರಿ. ನೀವು ಯಾವುದೇ ರೀತಿ ಲಿಕ್ವಿಡ್ ಹಾಕ್ತಿದ್ರು ಅಂದ್ರೆ ನಡ್ತಿದ್ಯಾ. ಆದರೆ ಈ 4 ವಸ್ತುಗಳಿಂದ ಒಂದು ವಸ್ತು ಮಿಸ್ ಆದ್ರೂ ನಡ್ತಿದ್ದೆ. ಅಥವಾ ಕಂಪಲ್ಸರಿ 4 ವಸ್ತುಗಳನ್ನ ಹಾಕಿ ನೀವು ನೆಲ ಒರೆಸ್ರಿ. ನೀವು ಒಂದು ತಿಂಗಳು ಕಂಟಿನ್ಯೂ ಇದನ್ನು ಮಾಡಿ ನೋಡ್ರಿ. ನೀವೇ ನನ್ನ ಕಮೆಂಟ್ ಹಾಕ್ತೀರಿ ಯಾವ ರೀತಿ ಬದಲಾವಣೆ ಇದೆ. ಇನ್ನು ನೋಡ್ರಿ, ನಾವು ಲಕ್ಷ್ಮೀ ಪ್ರಾಪ್ತಿ ನಮಗೆ ಆಗ್ಬೇಕಾದ್ರೆ ಮೊದಲನೇದಾಗಿ ನಾವು ಲಕ್ಷ್ಮೀ ಮಾತೆ ಸೇವೆ ಜೊತೆಗೆ ವಿಷ್ಣು ಭಗವಾನ್ನ ಸೇವೆ ಮಾಡಬೇಕು. ಸತ್ಯನಾರಾಯಣ ಪೂಜಾ ಸರಳ ರೀತಿ ಮನ್ಯಾಗ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಹೇಳಿದೆನು. ಮೊದಲನೇದಾಗಿ ಹುಣ್ಣಿಮೆ ನೋಡ್ರಿ 28 ತಾರೀಕು ಸಾಯಂಕಾಲ 6 ಗಂಟೆಗೆ 18 ನಿಮಿಷಕ್ಕೆ ಸ್ಟಾರ್ಟ್ ಆಕತೈತಿ. ಮತ್ತು 29 ಸಾಯಂಕಾಲ 8 ಗಂಟೆ ಆಗಿ 6 ನಿಮಿಷಕ್ಕೆ ಹುಣ್ಣಿಮೆ ಸಮಾಪ್ತಿ ಆಕತೈತಿ. ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸೂರ್ಯೋದಯದ ತಿಥಿಯನ್ನು ನಾವು ಆಚರಣೆ ಮಾಡ್ತೇವೆ. ಹಾಗಾಗಿ ಸಂಪೂರ್ಣ ಹುಣ್ಣಿಮೆ 29 ತಾರೀಕು ಪೂರ್ಣ ದಿನ ಇದೆ. ಆ ದಿನ ನೀವು ಯಾವಾಗ ಬೇಕಾದಾಗ ಈ ಸೇವೆಯನ್ನು ಮಾಡ್ಬೋದು. ಮೊದಲನೇದಾಗಿ ಆ ದಿನ ಹುಣ್ಣಿಯೋದು ಯಾರೂ ಕೂಡ ಇನ್ನೂ ಸೇವೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಸರಳವಾಗಿ ಮನ್ಯಾಗ ಲಕ್ಷ್ಮೀ ಪೂಜೆ ಮಾಡ್ಕೊರಿ. ಆಡಂಬರ ಬೇಡ. ಒಂದು ಕಳಶ ಇಟ್ರಿ, ಅದಕ್ಕೆ ಲಕ್ಷ್ಮೀ ಮುಖವಾಡ ಇತ್ತಂದ್ರೆ ಲಕ್ಷ್ಮೀ ಮುಖವಾಡ ಹಾಕ್ರಿ. ಉಡಿ ತುಂಬ್ರಿ. ಲಕ್ಷ್ಮೀ ಮಾತಿಗೆ ಉಡಿ ತುಂಬೋದಂದ್ರೆ ಎಲೆ ಅಡಿಕೆ ಹೂವು ಬಾಳೆಹಣ್ಣು, ನಿಮ್ಮ ಕಡೆಯಿಂದ ಎಷ್ಟು ಆಗೈತೆ ದಕ್ಷಿಣ 5 ಥರದ ಹಣ್ಣು, ಅಥವಾ ನಾವು ಏನು ಉಡಿ ತುಂಬು ಸಾಮಾನ್ದಾಗ ಕಾರಿಕ ಬಾದಾಮ ಕೊಬ್ಬರಿ ಈ ರೀತಿ ಉಡಿ ತುಂಬ್ತೇವೆ ಕಾಳುಗಳು, ಆ ರೀತಿ ಉಡಿ ತುಂಬ್ರಿ. ಈ ರೀತಿ ಪ್ರತಿ ಹುಣ್ಣಿಮೆ ಲಕ್ಷ್ಮೀ ಮಾತೆಗೆ ಉಡಿ ತುಂಬೋದ್ರಿಂದ ನಮ್ಮ ಮನ್ಯಾಗ ಧನಧಾನ್ಯದ ಯಾವತ್ತೂ ಕೂಡ ಕೊರತೆ ಆಗೋಲ್ಲ. ನಾ ಈಗ 2-3 ವರ್ಷದಿಂದ ಇದನ್ನು ಮಾಡ್ಕೊತ ಬಂದೇನೋ, ಹಾಗಾಗಿ ನಿಮ್ಗೆ ಶೇರ್ ಮಾಡ್ಕೊತೇನೆ. ಯಾಕಂದ್ರೆ ನನಗೆ ಅನುಭವ ಅಂತಂದ್ರೆ ನಾನು ನಿಮ್ಗೆ ಶೇರ್ ಮಾಡ್ಕೊತಿರ್ತೇನೋ. ಹಾಗಾಗಿ ಸರಳವಾಗಿ ಲಕ್ಷ್ಮೀ ಪೂಜೆ ಮಾಡ್ಕೋರಿ. ನಾನು ಲಕ್ಷ್ಮೀ ಪೂಜೆ ಮಾಡ್ಕತ್ತಾಗಿಂದ ಮನ್ಯಾಗ ಯಾವತ್ತೂ ಕೂಡ ಧನಧಾನ್ಯದ ಕೊರತೆ ಆಗಿಲ್ಲ. ಆರ್ಥಿಕ ಸಮಸ್ಯೆಗಳು ಕೂಡ ಕಡಿಮೆ ಆಗಿದ್ದಾವು. ಪ್ರತಿಯೊಬ್ಬರಿಗೂ ಸಾಲ ಅನ್ನೋದು ಇದ್ದೇ ಇರ್ತೈತಿ. ಆದ್ರೆ ಅದನ್ನು ತೀರಿಸುವಂಥ ಸಾಮರ್ಥ್ಯ ದೇವ್ರು ನಮ್ಗೆ ಕೊಡ್ತಿರ್ತ. ಅಂದ್ರೆ ನಾವು ಮಾಡುತ್ತಿದ್ದಂಥ ಕೆಲಸಿಗೆ ಯಶಸ್ಸು ಅನ್ನೋದು ಕೊಡ್ತಿರ್ತ. ನಾವು ಮಾಡ್ತಿದ್ದಂಥ ಕೆಲಸಿಗೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಮಗೆ ಒಂದು ಆದಾಯ ಅನ್ನೋದು ಬರ್ತೈತೆ. ಆ ಆದಾಯದಿಂದ ನಾವು ಉಳಿತಾಯ ನಮ್ಮ ಮನೆ ಖರ್ಚು ಎಲ್ಲ ನಡೆಸಿ ಉಳಿತಾಯ ಅನ್ನೋದು ಮಾಡಿದಾಗ ನಮ್ಗೆ ಎಲ್ಲೋ ಒಂದು ರೀತಿ ನೆಮ್ಮದಿ ಇರ್ತೈತಿ. ಏನೇ ಒಂದು ಹೊಸ ಕಾರ್ಯ ಮಾಡ್ಕೊತಂದ್ರೆ ನಾ ಅಷ್ಟದನ್ನು ನಿಭಾಯಿಸೋ ಅನ್ನೋ ಒಂದು ಆತ್ಮಧೈರ್ಯ ನಮ್ಗೆ ಇರ್ತೈತಿ. ಆ ನಂತರ ಅದು ಸರಳವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ರಿ. ಯಾವ ರೀತಿ ಮಾಡೋದು ಸಂಪೂರ್ಣ ವಿಡಿಯೋ ಕೂಡ ನಾವು ಹುಣ್ಣಿಮೆಗೆ ಹಾಕಿದ್ದೇನು. ಈ ಹುಣ್ಣಿಮೆ ಸತ್ಯನಾರಾಯಣ ಪೂಜೆ 29 ತಾರೀಕು ಸಾಯಂಕಾಲ ಪ್ರದೋಷ ಕಾಲದಾಗ ಅಂದ್ರೆ 5 ಗಂಟೆ ಮುಂದೆ ನಮಗೆ ಮಾಡೋದೈತಿ. ಸರಳವಾಗಿ ಮಾಡೋದೈತಿ. ಯಾವುದೇ ರೀತಿ ಆಡಂಬರ ಇಲ್ಲ ಏನಿಲ್ಲ, ಸರಳವಾಗಿ ಮಾಡಿ 5 ಅಧ್ಯಾಯಗಳು ಏನಿರ್ತಾವೆ ಓದಿ
ನಮ್ಮ ಮನ್ಯಾಗ ಶಿರಾ ಪ್ರಸಾದ ಮಾಡಿ ಆರತಿ ಮಾಡೋದೈತಿ. ಇಷ್ಟೇ, ಆ ಪ್ರಸಾದ ಹೊರಗಿನ ಯಾರು ಕೊಡೋದಿಲ್ಲ. ಇನ್ನು ಅತ್ಯಂತ ಪ್ರಭಾವಿ ಸೇವೆ ಅಂದ್ರೆ ಇನ್ನೂ ಯಾರು ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಹೊರಸಲಕ್ಕೆ ಅರಿಶಿನ ಲೇಪನ ಮಾಡ್ರಿ. ಯಾವ ರೀತಿ ಅಂದ್ರೆ ಅರಿಶಿನ ಒಂದು ಸಣ್ಣ ಬಟ್ಲಾಗ ಅರಿಶಿನ ಪುಡಿ ತಗೋರಿ, ಆ ನಂತರ ಅದಕ್ಕೆ ಗೋಮೂತ್ರ ಹಾಕಿ ಅದನ್ನೆರಡು ಲಿಕ್ವಿಡ್ ಟೈಪ್ ಮಿಕ್ಸ್ ಮಾಡಿ ಹುಣ್ಣಿವಿಗೆ, ಪ್ರತಿ ಹುಣ್ಣಿವಿಗೆ ತಪ್ಪದೆ ನೀವು ಮಾಡಿ ನೋಡ್ರಿ. ನಿಮ್ಮ ಡೋರ್ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಹುಣ್ಣಿವಿಗೆ ಮಾಡ್ರಿ. ಶುಭ ಲಾಭ ಅಂತ ಬರೀರಿ, ಸ್ವಸ್ತಿಕ್ ಚಿನ್ನ ತೆಗೀರಿ. ಇವೆಲ್ಲ ಏನಂದ್ರೆ ನಮ್ಮ ಮನ್ಯಾಗ ಪಾಸಿಟಿವಿಟಿಯನ್ನು ಕ್ರಿಯೇಟ್ ಮಾಡ್ತಾವ, ಪಾಸಿಟಿವಿಟಿ ಊರ್ಜಾನ ನಿರ್ಮಾಣ ಮಾಡ್ತಿರ್ತಾವ. ನಕಾರಾತ್ಮಕ ಅನ್ನೋದು ನಮ್ಮ ಮನ್ಯಾಗ ಪ್ರವೇಶ ಮಾಡೋಲ್ಲ. ಹಾಗಾಗಿ ಅರಿಶಿನ ಲೇಪನ ಮಾಡ್ರಿ. ಇನ್ನು ಅತ್ಯಂತ ಪ್ರಭಾವಿ ಸೇವೆ ಅಂದ್ರೆ ಹುಣ್ಣಿಮೆ ದಿನ ಲಕ್ಷ್ಮಿ ಅಷ್ಟೋತ್ತರ ಮತ್ತು ವಿಷ್ಣು ಅಷ್ಟೋತ್ತರಗಳನ್ನ ನಾವು ಹೇಳ್ಬೇಕು. ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊತ ನಿಮ್ಮ ಮನ್ಯಾಗ ಶ್ರೀ ಯಂತ್ರ ಇತ್ತು, ಲಕ್ಷ್ಮೀ ಮೂರ್ತಿ ಇತ್ತು, ಅಥವಾ ನಿಮ್ಮ ಕುಲದೇವರ ಫೋಟೋ ಇತ್ತು, ಇವು ಯಾವುವು ಇಲ್ಲಾಗಿದ್ದಂದ್ರೆ ಪ್ರತಿಯೊಬ್ಬರ ಮನ್ಯಾಗ ಲಕ್ಷ್ಮೀ ಮೂರ್ತಿ ಫೋಟೋ ಇರತೈತೆ. ಅದ್ರ ಮ್ಯಾಗ ನೀವು 108 ಸಲ ಶ್ರೀ ಮಹಾಲಕ್ಷ್ಮಿ ನಮಃ ಅಥವಾ ಲಕ್ಷ್ಮಿ ಗಾಯತ್ರಿ ಮಂತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಹೇಳ್ಕೊತಾ ಕುಂಕುಮಾರ್ಚನೆಯನ್ನು ಮಾಡೋದೈತಿ. ಕುಂಕುಮದಿಂದ ಲಕ್ಷ್ಮೀ ಮಾತೆಗೆ ಅರ್ಚನೆ. ಮೊದಲನೇದಾಗಿ ಶ್ರೀಯಂತ್ರ ಇತ್ತಂದ್ರೆ ಅದನ್ನೆಲ್ಲ ಸ್ವಚ್ಛಂಗೆ ತೊಳ್ಕೊಂಡ ಶುದ್ಧ ನೀರದಿಂದ ತೊಳೆದ ಅದಕ್ಕೆ ಅಭಿಷೇಕ ಹಾಕೋದೈತಿ. ಪಂಚಾಮೃತದಿಂದ ಅಭಿಷೇಕ ಹಾಕಿದ ಕೂಡಲೇ ಸ್ವಚ್ಛಂಗೆ ಒರೆಸಿ ಆನಂತರ ಲಕ್ಷ್ಮೀ ಮಾತೆಗೆ ಪ್ರಾರ್ಥನೆ ಮಾಡ್ಕೋದೈತಿ. ಒಂದು ಕೈಯಾಗ ಅಕ್ಷತೆ ಕುಂಕುಮ ಹೂವು ಇಟ್ಕೊಂಡ ಲಕ್ಷ್ಮೀ ಮಾತೆಗೆ ಹೇಳೋದು, ಈ ಹುಣ್ಣಿಮೆ ನಿಮಿತ್ತ ನಾನು ಈ ಕುಂಕುಮಾರ್ಚನೆಯನ್ನು ಮಾಡ್ಕೋದೇನು, ಈ ಕುಂಕುಮಾರ್ಚನೆಯನ್ನು ನಿನಗೆ ಸೇವೆಯನ್ನು ಸಲ್ಲಿಸ್ಕೋದೇನು. ಇದ್ರಾಗ ಯಾವುದೇ ರೀತಿ ಸಣ್ಣ ಪುಟ್ಟ ತಪ್ಪಾದರೆ ಕ್ಷಮೆ ಮಾಡಿ ಈ ಕುಂಕುಮಾರ್ಚನೆಯಿಂದ ನನ್ನ ಮನೆಯಾಗಿರುವ ಕುಟುಂಬದಾಗಿರುವ ಸದಸ್ಯರಿಗೂ ಸುಖ ಸಮೃದ್ಧಿ ಆಯುಷ್ಯ ಕೊಟ್ಟು ಕಾಪಾಡತ್ತೇಳಿ ಪ್ರಾರ್ಥನೆ ಮಾಡ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡೋದೈತಿ. ಕುಂಕುಮಾರ್ಚನೆ ಆದ ಕೂಡಲೇ ನೀವು ನೈವೇದ್ಯ ಹಾಲು ಸಕ್ಕರೆ ಹಣ್ಣು ಏನು ಬೇಕಾದ್ರೂ ಇಟ್ಟು ನಡೀತೈತಿ. ಆ ನಂತರ ನಿಮ್ಗೆ ಆರತಿ ಮಾಡೋದು. ಕುಂಕುಮಾರ್ಚನೆ ಮಾಡುವಾಗ ಈ 3 ಬಟ್ಟದಿಂದ ನಮ್ಗೆ ಕುಂಕುಮವನ್ನು ಈ ರೀತಿ ಹಿಂಗೆ ಹಾಕೋಂಗಿಲ್ಲ, ಈ ರೀತಿ ಹಿಂಗೆ ಕುಂಕುಮ ಹಾಕೋದಿರ್ತೈತಿ. ಆ ನಂತರ ಕುಂಕುಮಾರ್ಚನೆಯನ್ನು ಮಾಡ್ರಿ. ಇಲ್ಲಿ ಕುಂಕುಮಾರ್ಚನೆ ಮಾಡಿದ ಕೂಡಲೇ ಆ ಕುಂಕುಮವನ್ನು ಏನು ಮಾಡ್ಬೇಕಂದ್ರೆ ಮರುದಿನ ಅದನ್ನು ತೆಗೆದ ಸ್ವಚ್ಛಂಗೆಲ್ಲ ಕ್ಲೀನ್ ಮಾಡಿ ಒಂದು ಡಬ್ಬ ಹಾಕಿಟ್ಟು ಅದನ್ನು ಪ್ರತಿನಿತ್ಯ ನಿಮ್ಮ ಮನ್ಯಾಗ ಹಚ್ಕೊಡ್ರಿ. ಅಥವಾ ಯಾವುದೇ ಒಂದು ಮುಖ್ಯವಾದ ಕೆಲಸದ ಇಂಟರ್ವ್ಯೂ ಆಗಲಿ, ಯಾವುದೇ ಒಂದು ಜಾಗ ಖರೀದಿ ಮಾಡಿದಾಗಲಿ, ನಿಮ್ಮ ಜೀವನದಾಗ ಮುಖ್ಯ ಏನು ಕೆಲಸಗಳು ಆ ಟೈಮ್ದಾಗ ಅದನ್ನು ಹಚ್ಕೊರಿ. ಪ್ರತಿನಿತ್ಯ ಹಚ್ಕೊಂಡ್ರೆ ಉತ್ತಮ. ಯಾಕಂದ್ರೆ ನೀವು ಅದನ್ನು ಮಂತ್ರ ಹೇಳಿ, ಅದೊಂದು ರೀತಿ ಸಿದ್ಧಿ ಪ್ರಸಾದ ಆಗಿರ್ತೈತಿ. ಮಂತ್ರ ಹೇಳಿರ್ತೀರಿ, ಲಕ್ಷ್ಮೀ ಗಾಯತ್ರಿ ಮಂತ್ರ, ಲಕ್ಷ್ಮೀ ಅಷ್ಟೋತ್ತರಗಳನ್ನು ಹೇಳಿರ್ತೀರಿ. ಹಾಗಾಗಿ ಆ ಒಂದು ಕುಂಕುಮವನ್ನು ಪ್ರತಿನಿತ್ಯ ಹಚ್ಕೋದ್ರಿಂದ ನಮ್ಮಲ್ಲಿ ಒಂದು ಸಕಾರಾತ್ಮಕ ಊರ್ಜಾ, ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರ್ತೈತಿ. ತಪ್ಪದೆ ಕುಂಕುಮಾರ್ಚನೆ ಮಾಡಿ. ಇನ್ನು ಕುಂಕುಮಾರ್ಚನೆ ಮಾಡೋಕ್ಕಾಗಲ್ಲ ಅನ್ನೋರ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಹೇಳ್ಕೋರಿ. ಮತ್ತೆ ಸಾಯಂಕಾಲ ಹುಣ್ಣಿಮೆ ದಿವಸ ಸಾಯಂಕಾಲ ಲಕ್ಷ್ಮಿ ಅಷ್ಟೋತ್ತರ ಹೇಳಿ ಆನಂತರ ಭಗವಾನ್ ವಿಷ್ಣುವಿನ ಸೇವೆಯನ್ನು ಮಾಡಿರಿ. ನೋಡ್ರಿ, ವಿಷ್ಣು ಶತನಾಮಾವಳಿ ಆಗಲಿ, ವಿಷ್ಣು ಸಹಸ್ರನಾಮ ಆಗಲಿ, ಈ ರೀತಿ ಈಗ ಪ್ರತಿಯೊಬ್ಬರತ್ತಕ್ಕೂ ಮೊಬೈಲ್ ಐತಿ, ಏನು ಸಿಗಲ್ಲ ಅನ್ನೋಂಥ ಪರಿಸ್ಥಿತಿ. ಒಂದು ಟೈಪ್ ಮಾಡ್ರೆ ನಮಗೆಲ್ಲ ಮಾಹಿತಿ ಸಿಗ್ತಿರ್ತೈತಿ. ಹಾಗಾಗಿ ನೀವು ಮೊಬೈಲ್ದಾಗ ಸಾಯಂಕಾಲ ಹಚ್ಚಿಡ್ರಿ. ನಾವು ಟಿ ವಿ ಎಲ್ಲ ನೋಡ್ತಿರ್ತೀವಿ, ಅದನ್ನೆಲ್ಲ ಒಂದಿನ ನೋಡೋದು ಬ್ಯಾಡ ಅನ್ಕತ್ತಿಲ್ಲ. 6 ಗಂಟೆ 7 ಗಂಟೆ ಮುಂದೆ 6 ಗಂಟೆದಿಂದ 7 ಗಂಟೆ ಒಳಗೆ ಈ ಎಲ್ಲ ವಿಷ್ಣು ಸಹಸ್ರನಾಮ, ವಿಷ್ಣು ನಾಮಾವಳಿ ಕಂಟಿನ್ಯೂ ಕೇಳ್ತಾ ಹೋಗ್ರಿ. ನೀವು ಯಾವ ರೀತಿ ಬದಲಾವಣೆ ಆಗ್ತೈತಿ, ಏನು ಚೇಂಜಸ್ ಆಗಿದಾವೆ ನೀನು ನಮ್ಗೆ ಹೇಳ್ತೀರಿ. ಯಾಕಂದ್ರೆ ನಾವು ಮನುಷ್ಯರು ಅನ್ಸ್ಕೋತ ಶಿಟ್ಟ ನಗು ಎಲ್ಲ ನಮ್ಮಲ್ಲಿ ಇರ್ತೈತಿ ಸಹಜವಾಗಿ. ಸಾಯಂಕಾಲ ದೀಪ ಹಚ್ತಿರ್ತೇವೆ, ಕರೆ ಕೆಲವೊಂದ್ಸಲ ಹುಡುಗರು ಕಾಡ್ತಿರ್ತೇವೆ ಅಂತೇಳಿ ನಾವು ಶಿಟ್ ಮಾಡ್ಕೊಂಡು ಇದೆಲ್ಲ ಮಾಡ್ತಿರ್ತೇವೆ. ಕ್ರಮೇಣವಾಗಿ ನಾವು ಇವೆಲ್ಲ ಶ್ಲೋಕಗಳು ಶ್ರವಣ ಮಾಡೋದ್ರಿಂದ ನಮ್ಮಲ್ಲಿರುವ ಸಿಟ್ಟ, ಮಾನಸಿಕ ತೊಂದರೆ, ಶಾರೀರಿಕ ತೊಂದರೆ ಕೂಡ ಬದಲಾವಣೆ ಅಂದ್ರೆ ಸಮಾಧಾನ ಅನ್ನೋದು ಸಿಗ್ತಿರ್ತೈತಿ. ಈ ಎಲ್ಲ ಶ್ಲೋಕಗಳಕ್ಕೆ, ಈ ಎಲ್ಲ ಸೇವೆಗಳು ಮಾಡೋದ್ರಿಂದ ಆರ್ಥಿಕವಾಗಿ ನಾವು ಪ್ರಗತಿ ಆಗ್ತಿರ್ತೇವೆ. ಅದ್ರ ಜೊತೆಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗ್ತಿರ್ತೈತಿ. ಇನ್ನು ನಮ್ಮ ಹಣ ತೊಂದರೆ ನಮ್ಗೆ ವಾಪಸ್ ಕೊಡ್ಕೊತಿಲ್ಪ ಅನ್ನಾರ ಲಕ್ಷ್ಮೀ ಗಾಯತ್ರಿ ಮಂತ್ರದ ನೀವು ಪಠನೆ ಮಾಡಿ 21 ದಿನ ಈ ಸೇವೆಯನ್ನು ಮಾಡೋದೈತಿ. ಈ ಹುಣ್ಣಿಮೆಯಿಂದ ಸ್ಟಾರ್ಟ್ ಮಾಡ್ರೆ 21 ದಿನ ನಿಮ್ಗೆ ಈ ಸೇವೆಯನ್ನು 108 ಸಲ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ನಿಮಗೆ ಹೇಳೋದೈತಿ. 21 ದಿನ 21 ಸಲ ಅಂದ್ರೆ 108 ಸಲ ಅಂದ್ರೆ 1 ಮಾಳ 21 ದಿನ ನಿಮ್ಗೆ ಈ ಸೇವೆಯನ್ನು ಮಾಡೋದೈತಿ. ಈ ಹುಣ್ಣಿಮೆಯಿಂದ ಆರಂಭ ಮಾಡ್ರಿ. ಯಾರ ರೊಕ್ಕ ತೊಗೊಂಡು ನಿಮ್ಗೆ ವಾಪಸ್ ಕೊಡ್ಕತ್ತಿಲ್ಲ, ನಿಮ್ಮ ಕಡೆಯಿಂದ ಸಾಲ ಇಸ್ಕೊಂಡ ಈಗ ಕೊಡುವಾಗ ನಿಮ್ಗೆ ತೊಂದರೆ ಕೊಡ್ಕದಾರೋ, ನಮ್ಮ ಹಣ ನಮ್ಗೆ ವಾಪಸ್ ಕೊಡು ಕಿರಿಕಿರಿ ಮಾಡ್ಕದಾರ ಅನ್ನೋರ ಈ ರೀತಿ ಸೇವೆಯನ್ನು ಮಾಡ್ರಿ. ಇವತ್ತು ಹುಣ್ಣಿಮೆ ಅನ್ನೋದೊಂದು ವಿಶೇಷ ದಿನ ಆಗಿರ್ತೈತಿ. ನಾಳಂತೂ ಗುರು ಪೂರ್ಣಿಮೆ ಐತಿ. ನಮಗಂತೂ ಏನು ಮಾಡಲಿ ಇವತ್ತು ಮಹಾರಾಜರ ಸೇವೆ ಏನೇನು ಮಾಡೋದ ಹೇಳಿದೆನು. ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ ಗುರುಪದ ಯಾವ ರೀತಿ ತಗೋದ, ಆದಷ್ಟು ನಾಳಿನ ದಿನ ಎಷ್ಟು ಆಗ್ತೈತೆ ಅಷ್ಟು ಸೇವೆಯನ್ನು ಮಾಡ್ರಿ. ನೋಡಿ, ಸೇವೆದಿಂದನ ನಮ್ಮ ಜೀವನದಾಗ ಎಷ್ಟೋ ಸಮಸ್ಯೆಗಳ ಪರಿಹಾರ ಅನ್ನೋ ಸಿಗ್ತಾವು. ಹುಣ್ಣಿಮೆ ದಿನ ಯಾರ್ಯಾರು ಈ ಸೇವೆಗಳನ್ನ ಮಾಡ್ತಾರಲ್ಲ ಖಂಡಿತ ನಿಮ್ಗೆ ಪ್ರಚಿತಿ ಬರ್ತೈತಿ. ನಿಮ್ಗೆ ಹೇಳ್ತೀರಿ ಯಾವ ರೀತಿ ಬದಲಾವಣೆ ಐತಿ. ಹುಣ್ಣಿಮೆ ದಿನ ತಪ್ಪದೆ ತುಳಸಿ ಮಾತಿಗೆ ಹಸಿ ಹಾಲನ್ನು ಅರ್ಪಣೆ ಮಾಡ್ಬೇಕು. ಇದರಿಂದನೂ ಕೂಡ ಆರ್ಥಿಕವಾಗಿ ಪ್ರಗತಿ ಆಗ್ತೈತಿ. ಇವೆಲ್ಲ ನೀವು ಸೇವೆಗಳನ್ನ ಯಾವಾಗ ಪೂರ್ಣ ವಿಶ್ವಾಸ ಇಟ್ಟು ಶ್ರದ್ಧೆ ಇಟ್ಟು ಮಾಡ್ತಿರಲ್ಲ
ಖಂಡಿತ ಒಂದಿನ ನೀವು ನನಗೆ ಕಮೆಂಟ್ ಹಾಕ್ತೀರಿ ಯಾವ ರೀತಿ ಬದಲಾವಣೆ ಆಗೈತಿ, ಯಾವ ರೀತಿ ಚೇಂಜಸ್ ಆಗೈತಿ ಅಂತ. ಪ್ರತಿಯೊಂದು ಸೇವೆ ಮಾಡುವಾಗ ಅಷ್ಟೇ ವಿಶ್ವಾಸ, ಅಷ್ಟೇ ನಂಬಿಕೆಯಿಂದ ಮಾಡಿರಿ. ಈಗ ಹೇಳಿದಾರತ್ತಲ್ಲ ಇವ್ರು ಹೇಳ್ಕದಾರ ಹಿಂಗೆ ಆಗ್ತೈತೆ ಅನ್ನೋದಿಲ್ಲ. ನಾ ಅಷ್ಟೇ ವಿಶ್ವಾಸದಿಂದ ಆ ಸೇವೆ ಮಾಡಿದಾಗ ಖಂಡಿತ ಅದರ ಪ್ರಚಿತಿ ನಮ್ಗೆ ಜಲ್ದಿ ಬರ್ತೈತಿದೆ. ಹಾಗಾಗಿ ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಒಂದು ಲೈಕ್ ನನಗೆ ಇನ್ನಷ್ಟು ವಿಡಿಯೋನ ಮಾಡೋಕೆ, ಇನ್ನಷ್ಟು ಜನರಿಗೆ ಈಗ ಹೋಗಿ ತಲುಪಕ್ಕೆ ಪ್ರೇರಣೆ ಆಗ್ತೈತಿ. ಯೂಟ್ಯೂಬ್ ಅದನ್ನು ರೆಕಮೆಂಡ್ ಮಾಡ್ತೈತಿ ಅನ್ನೋದು ಅಷ್ಟೇ. ಯಾಕಂದರೆ ಸ್ವಾಮಿ ಮಹಾರಾಜರ ಸೇವೆ ಪ್ರತಿಯೊಬ್ಬರು ಮಾಡಲಿ, ಪ್ರತಿಯೊಬ್ಬರು ಅವ್ರವ್ರ ದುಃಖದಿಂದ ಕಷ್ಟದಿಂದ ಹೊರಗೆ ಬರಲಿ ಅನ್ನೋ ಆಸೆ ಉದ್ದೇಶ ಅಷ್ಟೇ ಆಗಿರ್ತೈತಿ ಸ್ವಾಮಿ ಭಕ್ತರ ಉದ್ದೇಶ. ಹಾಗಾಗಿ ನೀವೆಲ್ಲರೂ ಕೂಡ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಇವತ್ತಿನ ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ. ಮುಂದಿನ ವಿಡಿಯೋದಾಗ ಸಿಗ್ತೀನಿ.